ಇವತ್ತು ನಮ್ಮ ಅಂಕಲ್ ಗುಡ್ಕೆ ಹತ್ರ PKPS ಬೋರ್ಡ್ ಮೀಟಿಂಗ್ ಆಗಬೇಕಾಗಿತ್ತು. ಖರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಖಮ್ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗನ್ನು ಮುಂದೆ ಹಾಕಿದ್ದಾರೆ. ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ. ಮಣ್ಣಿಂದ ಹೇಳತ್ತೇವೆ, ನಮ್ಮ ತಾಲೂಕದಾಗ ಏನು ನಡೆದೈತಿ ನೀವು ಕಣ್ಣು ಮುಚ್ಚಿ ಕೂತಿರತ್ತ ಕೇಳತ್ತೇವೆ. ಯಾರು ರೆಸ್ಪಾನ್ಸಿಬಲ್ ತೊಗೊಳಕ್ಕೆ ತಯಾರಿಲ್ಲ. ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈ ರಾಜ್ಯ ಸರ್ಕಾರ ಐತೋ ಸತ್ತೈತೋ ನೀವು ವಿಚಾರ ಮಾಡಿ. ದಬ್ಬಾಳಿಕೆಯಿಂದ ಮಾಡೋದಿದ್ರೆ ನಮ್ಮ ಜನನು ಕೈಯಾಗ ತೋದೈತಿ. ನಿಮ್ಮ ಜಿಲ್ಲಾ ಆಡಳಿತ ಏನ್ ಮಾಡ್ತೈತಿ ನೋಡಕ್ ನಾವು ಗಟ್ಟದು. ಏನಂತಂದ್ರೆ ಈ ಗ್ರಾಮೀಣ ಜನ ಬಿಟ್ಟು ಸದಸ್ಯರ ಬಿಟ್ಟ ಎಲ್ಲ ಹೊರಗಿನವರು ಬಂದಿದ್ದಾರೆ ಅಂತ ಬಹಳಷ್ಟು ಗಲಾಟೆಗಳ ಕಲ್ಲ ಸೂರಾಟ ಎಲ್ಲ ಅದ್ರ ಬಗ್ಗೆ ಏನ್ ನೀವು ನಿನ್ನಿಂದ ಗಮನಿಸ್ತಾ ಇದ್ರಿ. ಬಸ್ತವಾಡದಾಗ ಏನಾಯ್ತು, ಗೌಡವಾಡದಾಗ ಏನಾಯ್ತು, ನೀವು ಎಲ್ಲರೂ ನೋಡತ್ತೀರಿ, ಮಾಧ್ಯಮ ಮಿತ್ರರು ನೋಡತ್ತೀರಿ. ಮದೇಳೆಗೂ ಆಯ್ತು. ಖರೆ ಜಿಲ್ಲಾ ಆಡಳಿತ ಕಣ್ಣು ಮುಚ್ಚಿ ಕೂತ್ರೆ ಹೆಂಗ್ ಡೆಮೋಕ್ರಸಿ ನಡೆಯುತ್ತೆ? ಇಷ್ಟೆಲ್ಲ ಗಲಾಟೆ ಆಗತ್ತೆ, ಬಟ್ ಯಾವ್ದು ಪೊಲೀಸರು ಕೂಡ ಇಲ್ಲಿ ಇರಲಿಲ್ಲ. ಈ ಮಾತು ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಲ್ಲ ನೀವು MLA ಅದರಿ, ಏನ್ ಕಾರಣ ಅಂತ ಅಲ್ಲ. ನಾವು ಕಳೆದ 2 ದಿವಸದಿಂದ ರಿಕ್ವೆಸ್ಟ್ ಮಾಡತ್ತೇವೆ. DC, AC, SP, DSP. ನೀವು ಬಂದಾಗ DSP ಜೊತೆ ಮಾತಾಡತ್ತೀನಿ. ಯಾರು ಜವಾಬ್ದಾರಿ ತೊಗೊಳಕ್ತಾರಿಲ್ಲ. ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಗೇಮ್. ನಮಗ ರೆಕ್ವಿಷನ್ ಕೊಟ್ಟಿಲ್ಲ, ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ. ಅಲ್ಲ ಕಣ್ಣು ಮುಚ್ಕೋತಾರೋ ಜಿಡ ಅಲ್ಲ. ಇದು BJP ಶಾಸಕರಿಗೂ ಹಿಂಗೈತಿ ಪರಿಸ್ಥಿತಿ. ಇದ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಕಳು ಮುಕ್ಕಳಿಂದ ಓಡಿ ಬರ್ತಾರ. ಈ ಊರಲ್ಲಿ ಎಷ್ಟು ಜನ ನಿರ್ದೇಶಕರು ತಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಸರ್? ಇಲ್ಲಿ 7 ಜನ. ಈ 7 ಜನ ನಮ್ ಕಡೆ ಅದಾರ. ಮತ್ತೆ ಗಲಾಟೆ ಆಗಿ ಏನ್ ಖಂಡನೆ ಮಾಡ್ತೀರಾ ಸರ್? ಏನಾಗಿದೆ ಗಲಾಟೆ? ಅಲ್ಲ, ಯಾರು ನೀಗಾಂಗಿಲ್ಲ ಅವ್ರು ಗಲಾಟೆ ಮಾಡ್ತಾರು. ಈಗ ಅವ್ರ ಗಲಾಟೆ ಮಾಡ್ತಾರು. ಇವಾಗ ಏನಾಯ್ತು? ಇದು ಕೋರಂ ಕಮಿಟಿ ಸಭೆ ಮುಂದೂಡಾಯ್ತು. ಕೋರಂ ಇಲ್ಲದ ಕಾರಣ ಮುಂದಾಯ್ತು. ಏನಾಯ್ತು? ಕೋರಂ ಇಲ್ಲದ ಕಾರಣ ಮುಂದಾಗಿದೆ. 7 ಜನ ಒಳಗೆ ಬಿಡುವಾರ ಮತ್ತೊಂದು ಟೈಮಿಂಗ್ ಇರ್ತೈತಿ. ಆ ಟೈಮಿಂಗ್ ಮೀರಿದ ಮೇಲೆ ಒಳಗೆ ಬಂದು ಅರ್ಥ ಆಗಿಲ್ಲ ಬೋರ್ಡ್ ಮೀಟಿಂಗ್. ಅದಕ್ಕೆ ಮುಂದೆ ಹಾಕ್ಯಾರು. ಮುಂದಿನ 7 ದಿವಸ ನೋಟಿಸ್ ಕೊಟ್ಟು ಮತ್ತೆ ಮೀಟಿಂಗ್ ಕಂಡಕ್ಟ್